ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇವತ್ತು ನಾನು ನಿಮ್ಮ ಜೊತೆ ಯೂನಿಫಾರ್ಮ್ ಕಟ್ಟಿಂಗ್ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕರ್ಟ್ ಮತ್ತು ಶರ್ಟ್ ಎರಡರದ್ದು ಕೂಡ ಒಂದೇ ವೀಡಿಯೋದಲ್ಲಿ ಹೇಗೆ ಕಟ್ಟಿಂಗ್ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ತುಂಬ ಈಸಿ ಇದೆ ಫ್ರೆಂಡ್ಸ್, ಕಟ್ಟಿಂಗ್ ಏನು ಅಷ್ಟೇನು ಕಷ್ಟ ಇಲ್ಲ. ಇಲ್ಲಿ ನಾನಿವತ್ತು ಕಟ್ಟಿಂಗ್ ಮಾಡ್ತಾ ಇರೋ ಸ್ಟಿಚ್ಚಿದು ಫುಲ್ ಲೆಂತ್ ಬಂದುಬಿಟ್ಟು 28 ಇಂಚಸ್ ಇದೆ, 28 ಇಂಚ್. ಸೊ ಹಾಗಾಗಿ ನಾನಿಲ್ಲಿ ಮೊದಲಿಗೆ ಒಂದು ಬಟ್ಟೆನ ತೆಗೆದುಕೊಂಡು 4 ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ, 4 ಪದರದಲ್ಲಿ ಮಡಚಿ ಹಾಕಿದ್ದೀನಿ. ಆಮೇಲೆ 18 ಇಂಚಿಗೆ ಒಂದು ಮಾರ್ಕನ್ನು ಮಾಡಿ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆಯಿಂದ ಸ್ಕರ್ಟನ್ನು ಮಡಚಿ ಹೊಲಿಲಿಕ್ಕೋಸ್ಕರ 3 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ನಂದು ಮೇನ್ ಫ್ಯಾಬ್ರಿಕಲ್ಲಿ ಸೈಡಲ್ಲಿ ಬಟ್ಟೆ ಬಂದಿರುತ್ತಲ್ವ, ಅದು ಒಂಥರ ರಫ್ ಆಗಿರುತ್ತೆ. ಸೊ ಆ ಬಟ್ಟೆ ಇತ್ತು, ನಾನು ಅದನ್ನು ಕಟ್ ಮಾಡಿಬಿಟ್ಟು ಸೈಡಲ್ಲಿ ತೆಗೆದಿದ್ದೀನಿ. ಆಮೇಲೆ ಇನ್ನು ಬಟ್ಟೆಯನ್ನು 4 ಫೋಲ್ಡ್ ಇದ್ದದನ್ನು ಓಪನ್ ಮಾಡಿಬಿಟ್ಟು ಅದರಲ್ಲಿ ಪುನಃ ನಮಗೆ ಕಟ್ಟಿಂಗನ್ನು ಮಾಡಲಿಕ್ಕೆ ಉಂಟಲ್ವ, 2 ಪೀಸಸ್ ಮಾಡಿ ಸಪ್ರೇಟ್ ಮಾಡ್ಕೊಳ್ಬೇಕು. ಯಾಕೆಂದರೆ ಇದರಲ್ಲಿ ನಮಗೆ ಪಾಕೆಟ್ ಅಟ್ಯಾಚ್ ಮಾಡಲಿಕ್ಕೆಲ್ಲ ಇರ್ತದಲ್ಲ, ಹಾಗಾಗಿ ನಮಗೆ ಇದನ್ನು 2 ಪೀಸ್ ಮಾಡಲೇಬೇಕು. ನೀವು ಪಾಕೆಟ್ ಅಟ್ಯಾಚ್ ಮಾಡಲಿಕ್ಕೆ ಇಲ್ಲ ಅಂತಾದರೆ ಈ ಥರ ಸಪ್ರೇಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಕಂಪ್ಲೀಟಾಗಿ ಅದನ್ನೇ ಬೆಲ್ಟ್ ಪಟ್ಟಿಗೆ ನೆರಿಗೆಗಳನ್ನ ಮಾಡಿ ಸ್ಟಿಚ್ ಮಾಡಿಬಿಡ್ಬೋದು. ನಾನು ಇದಕ್ಕೆ ಪಾಕೆಟನ್ನು ಮಾಡ್ತೀನಿ, ಹಾಗಾಗಿ ನಾನು ಕಟ್ಟಿಂಗ್ ಮಾಡಿ ಸೈಡಿಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಪೀಸನ್ನು ತೆಕ್ಕೊಂಡು ಅದನ್ನು ನಾನು ಇದನ್ನು 4 ಫೋಲ್ಡ್ ಪದರದಲ್ಲಿ ಫೋಲ್ಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ನನಗೆ ಇವಾಗ ಬ್ಯಾಕ್ ಮತ್ತು ಫ್ರಂಟ್ ಕಟ್ಟಿಂಗಿಗೋಸ್ಕರ. ಈ ಥರ ಬಟ್ಟೆನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ 11 ಇಂಚು ಉದ್ದ ಮತ್ತು 9 ಇಂಚ್ ಅಗಲದಲ್ಲಿ ಒಂದು ಬಾಕ್ಸ್ ಟೈಪಲ್ಲಿ ನಾನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈ ಥರ 9 ಇಂಚು ಅಗಲ, 11 ಇಂಚ್ ಉದ್ದ ಬರ್ತದೆ. ಈ ಥರ ಮಾಡಿ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. 11 ಇಂಚು ಉದ್ದಕ್ಕೆ ಒಂದು ಸ್ಟ್ರೈಟ್ ಲೈನನ್ನು ಹಾಕಬೇಕು. ಹಾಕಿಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಿ ಎತ್ತಿಟ್ಬಿಡಬೇಕು ಈ ಪೀಸನ್ನು. ಇದು ಫ್ರಂಟ್ ಮತ್ತು ಬ್ಯಾಕ್ ಎರಡರದ್ದು ಕೂಡ ಇದರಲ್ಲೇ ಇದೆ. ಕಟ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಮಾಡಿ, ಆಯಿತಾ. ಈ ಸ್ಕರ್ಟ್ ಬಂದುಬಿಟ್ಟು 7ರಿಂದ 8 ವರ್ಷದ ಮಕ್ಕಳಿಗೆ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ನಮಗೆ. ಆ ಥರ ಸ್ಕರ್ಟ್ ಕಟ್ಟಿಂಗ್ ಇದು. ಇಲ್ಲಿ ನೀವು ನೋಡ್ಬೋದು, ಅದು ಕಟ್ಟಿಂಗ್ ಆಯ್ತಲ್ವಾ. ಈಗ ಇನ್ನು ಇದು ಬಟ್ಟೆ ಇದೆ ಅಲ್ಲ ನಮ್ಮದು, ಈ ಬಟ್ಟೆಯಲ್ಲಿ ನಾವೀಗ ಸೈಡಲ್ಲಿ ಬಂದಿದೆ, ಇದಕ್ಕೆ ಕೂಡ ಆ ಥರ ರಫ್ ದಪ್ಪ ಆಗಿರುವ ಬಟ್ಟೆ ಬಂದಿದೆ ಸೈಡಲ್ಲಿ, ಅದನ್ನು ನಾವು ಕಟ್ ಮಾಡಿ ಬಿಸಾಕ್ಬಿಡೋಣ ಸೈಡಿಂದ. ನಿಮ್ಮ ಬಟ್ಟೆಯಲ್ಲಿ ಬಂದಿಲ್ಲ ಆದರೆ ಮಾಡುವ ಅಗತ್ಯ ಇಲ್ಲ. ಹಾಗಾಗಿ ಇದು ಎಲ್ಲಿಯಾದರೂ ಫೋಲ್ಡಿಂಗ್ ಮಾಡುವಂಥ ಜಾಗದಲ್ಲಿ ಬಂದರೆ ಕಟ್ ಮಾಡುವ ಅಗತ್ಯ ಕೂಡ ಇಲ್ಲ. ನನಗೆ ಇದು ಫೋಲ್ಡಿಂಗ್ ಜಾಗದಲ್ಲಿ ಬರೋದಿಲ್ಲ, ಸೊ ಹಾಗಾಗಿ ನಾನು ಇದನ್ನು ಕಟ್ ಮಾಡಿ ಬಿಸಾಡಿಬಿಡ್ತಾ ಇದ್ದೀನಿ. ಅದನ್ನು ತೆಗೆದಾದ್ಮೇಲೆ ಆ ಬಟ್ಟೆನ ನೀಟಾಗಿ ಇಟ್ಕೊಂಡು ಅದನ್ನು 2 ಪೀಸ್ ಮಾಡ್ಕೊಳ್ಬೇಕು. ನಾವು 2 ಪೀಸಾಗಿ ಅದನ್ನು ಕಟ್ ಮಾಡ್ಕೊಳ್ಬೇಕು ನೀಟಾಗಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ 2 ಪೀಸ್ ಕಟ್ ಮಾಡಿದ್ಮೇಲೆ ಒಂದು ಪೀಸನ್ನು ಎತ್ತಿಬಿಟ್ಟು ಸೈಡಿಗೆ ಇಡೋಣ. ಒಂದು ಪೀಸನ್ನು ಮಾತ್ರ ಇಲ್ಲಿ ನಾನೀಗ ತೆಗೊಳ್ತಾ ಇದ್ದೀನಿ. ಇದು ನಮ್ಮದು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡಲಿಕ್ಕೋಸ್ಕರ ಒಂದೇ ಪೀಸ್ ತೆಗೊಳ್ತಾ ಇದ್ದೀನಿ. ಒಂದು ಬಟ್ಟೆಯನ್ನು ತೆಗೆದು ಈ ಥರ ನೀಟಾಗಿ 4 ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಇದಕ್ಕೆ 1/4 ಇಂಚು ಅಗಲದಲ್ಲಿ ಒಂದು ಮಾರ್ಕನ್ನು ಮಾಡಬೇಕು. 1/4 ಇಂಚು ಅಗಲದಲ್ಲಿ ಒಂದು ಮಾರ್ಕನ್ನು ಮಾಡಬೇಕು. ಮತ್ತು 6 ಇಂಚು ಡೌನಿಂಗಲ್ಲಿ ಒಂದು ಮಾರ್ಕನ್ನು ಮಾಡಿ ಈ ಥರ ಒಂದು ಬಾಕ್ಸ್ ಟೈಪ್ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ವಿ ಶೇಪನ್ನು ನಾನು ಮಾಡ್ತಾಯಿದ್ದೀನಿ, ಇದಕ್ಕೆ ನೆಕ್. ಆಮೇಲೆ ಸೈಡಿಂದ 1/2 ಇಂಚಸನ್ನು ಒಂದು ಮಾರ್ಕನ್ನು ಮಾಡಿ ಕಟ್ ಮಾಡಿ ತೆಗೀರಿ. ಇದು ಯಾಕೆಂದರೆ ನೀಟಾಗಿ ಫಿನಿಶಿಂಗ್ ಬರಲಿಕ್ಕೆ, ಸೊಂಟದ ಹತ್ತಿರ ನೀಟಾಗಿ ಫಿನಿಶಿಂಗ್ ಬೇಕಲ್ವ, ಅದಕ್ಕೋಸ್ಕರ. ನೋಡ್ಬೋದು ನೀವಿಲ್ಲಿ ನಾನು ವಿ ಶೇಪಲ್ಲಿ ಕಟ್ಟಿಂಗನ್ನು ಮಾಡಿದ್ದೀನಿ. ನಿಮಗೆ ಯಾವುದು ಬೇಕೋ ಅದು ನಿಮ್ಮ ಚಾಯ್ಸ್, ಆಯಿತಾ. ಆ ಥರ ನೀವು ಕಟ್ ಮಾಡಿ. ಈಗ ಟ್ರೆಂಡಿಂಗಲ್ಲಿರೋದು ವಿ ಶೇಪೇ, ಸೊ ಹಾಗಾಗಿ ನಾನು ಇದನ್ನೇ ಮಾಡ್ತೀನಿ. ಆನಂತರ ಇನ್ನೊಂದು ಬಟ್ಟೆ ಇದೆ ಅಲ್ವಾ, ಅದನ್ನು ಕೂಡ ಅದೇ ಥರ 4 ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಇದರ ಮೇಲೆ ಇಟ್ಕೊಂಡ್ಬಿಟ್ಟು ಸೈಡಲ್ಲಿ ಫಸ್ಟಿಗೆ ನಾವು ಕಟ್ ಮಾಡಿದ್ವಲ್ಲ 1/2 ಇಂಚಸ್ಸು ಸೈಡ್ ಫಿಟ್ಟಿಂಗಿಗೋಸ್ಕರ, ಸೊ ಆ ಥರ ಇದರದ್ದು ಕೂಡ ಸೈಡಿಂದ 1/2 ಇಂಚಸನ್ನು ಕಟ್ ಮಾಡಿ ತೆಗಿಬೇಕು. ಆಮೇಲೆ ಬ್ಯಾಕ್ ಪಾರ್ಟಿದ್ದು ಡೀಪ್ ಬಂದುಬಿಟ್ಟು 3.5 ಇಂಚಸನ್ನು ತೆಗೊಳ್ತಾ ಇದ್ದೀನಿ. ಅಗೆಲ್ಲ ಬಂದುಬಿಟ್ಟು 1/4 ಇಂಚಸ್ಸು ಈ ಥರ ತೆಗೊಂಡು ಈಗ ಸ್ಕ್ವೇರ್ ಟೈಪಲ್ಲಿ ಒಂದು ಬಾಕ್ಸನ್ನು ಹಾಕ್ಕೊಂಡಿದ್ದೀನಿ. ನಾನು ಹಿಂದುಗಡೆ ಪಾರ್ಟ್ ಇದನ್ನು ಸ್ಕ್ವೇರಲ್ಲಿಯೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ನಿಮಗೆ ಬೇಕಿದ್ದರೆ ಯು ಶೇಪಲ್ಲಿ, ರೌಂಡಲ್ಲಿ ಯಾವುದು ಬೇಕೋ ಇಟ್ಕೊಳ್ಬೋದು, ಆಯಿತಾ. ನಾನು ಇದಕ್ಕೆ ಸ್ಕ್ವೇರಲ್ಲಿಯೇ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಬರುತ್ತೆ, ಮಾತ್ರ ಚೆಂದ ಕಾಣುತ್ತೆ ಕೂಡ. ಹಾಗಾಗಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಸೊ ನೀವು ಆ ಥರ ಟ್ರೈ ಮಾಡಿ, ಆಯಿತಾ. ಇದು ಬಟ್ಟೆ ಸ್ವಲ್ಪ ಜಾಯಿಂಟ್ ಇತ್ತು, ಸೊ ಆಗ ಅದನ್ನು ನಾನು ಬಿಡಿಸ್ಕೊಂಡ್ಬಿಡ್ತೀನಿ. ಬಿಡಿಸ್ಕೊಂಡ್ರೆ ನಮಗೆ
ಸ್ಟಿಚಿಂಗಿಗೆ ಈಸಿ ಆಗುತ್ತೆ. ಹಾಗಾಗಿ ಅನಂತರ ಇನ್ನು ನಮಗೆ ಬೇಕಿರೋದು ಬೆಲ್ಟ್ ಪಟ್ಟಿ. ಇವರದ್ದು ಬೆಲ್ಟ್ ಪಟ್ಟಿ ಬಂದುಬಿಟ್ಟು ಇಲ್ಲಿ 25 ಇಂಚಸ್ ಇತ್ತು ಸುತ್ತಳತೆ. ಹಾಗಾಗಿ ನಾನು ಅದಕ್ಕೆ 5 ಇಂಚಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 30 ಇಂಚಸನ್ನು ನಾನು ತೆಗೊಂಡಿದ್ದೀನಿ ಆಯಿತಾ. ಈ ಬಟ್ಟೆಯನ್ನು 2 ಫೋಲ್ಡ್ ಮಾಡಿ ಹಾಕ್ಕೊಳ್ಬೇಕು. ಬೆಲ್ಟ್ ಪಟ್ಟಿಗೆ 5 ಇಂಚ್ ಅಗಲ 15 ಇಂಚ್ ಉದ್ದಕ್ಕೆ ನಾನು ತೆಗೊಂಡಿದ್ದೇನೆ ಆಯಿತಾ. ನೀವು ನಿಮ್ಮದು ಸೊಂಟದ ಸುತ್ತಳತೆ ನೋಡಿಬಿಟ್ಟು ತೆಗೊಳ್ಳಿ. ಬೆಲ್ಟ್ ಪಟ್ಟಿಗೆ 4 ಇಂಚ್ ಇದ್ದರೆ ಕೂಡ ಸಾಕಾಗ್ತದೆ. ನಾನು 5 ಇಂಚು ತೆಗೊಂಡಿದ್ದೇನೆ, ನನ್ನ ಹತ್ರ ಬಟ್ಟೆ ಇತ್ತು ಅಂತ. ಹಾಗೆ ನೋಡ್ಬೋದು ನೀವಿಲ್ಲಿ ಈ ಥರ ನಮ್ಮದು ಸ್ಕರ್ಟಿದ್ದು ಕಟ್ಟಿಂಗ್ ಎಲ್ಲ ಕೂಡ ರೆಡಿ ಆಯಿತು ಅಲ್ವಾ ಫ್ರೆಂಡ್ಸ್. ತುಂಬ ಸುಲಭ ಇದೆ. ಇವಾಗ ಇದೇ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶರ್ಟ್ ಕಟ್ಟಿಂಗನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಶರ್ಟ್ ಕಟ್ಟಿಂಗನ್ನು ಮಾಡಲಿಕ್ಕೆ ಇಲ್ಲಿ ನಾನು 16 ಇಂಚ್ ಉದ್ದದ್ದು ಬಟ್ಟೆಯನ್ನು ತೆಗೊಂಡಿದ್ದೀನಿ. ಅಗೆಲ ಬಂದುಬಿಟ್ಟು 7.5 ಇಂಚು, 16 ಇಂಚ್ ಉದ್ದ, ಅಗೆಲ ಬಂದುಬಿಟ್ಟು 7.5 ಇಂಚ್. ಇದೊಂದು ಬಾಕ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ. ಆ ಬಾಕ್ಸಲ್ಲಿ ಈಗ ನಾನು ನೆಕ್ಕಿಗೋಸ್ಕರ, ಮುಂಬದಿಯ ನೆಕ್ಕಿಗೋಸ್ಕರ 2 ಇಂಚ್ ಅಗಲ 2.5 ಇಂಚ್ ಡೌನಿಂಗನ್ನು ತೆಗೊಂಡು ಒಂದು ಬಾಕ್ಸ್ ಟೈಪಲ್ಲಿ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಅದರಲ್ಲಿ ನಾನೀಗ ರೌಂಡಾಗಿ ಒಂದು ನೆಕ್ಕನ್ನು ಡಿಸೈನನ್ನು ಮಾಡ್ತೇನೆ, ಜಸ್ಟ್ ರೌಂಡಾಗಿ, ಯಾಕಂದರೆ ನಾವು ಕಾಲರ್ ಅಟ್ಯಾಚ್ ಮಾಡ್ತೀವಲ್ವ ಹಾಗಾಗಿ. ಆನಂತರ ಇಲ್ಲಿ ಆರ್ಮೋಲ್ ಬಂದುಬಿಟ್ಟು ನಾನು 6 ಇಂಚಸ್ಸಿಗೆ ಡೌನಿಂಗನ್ನು ತೆಗೊಳ್ತಾ ಇದ್ದೀನಿ. ಶೋಲ್ಡರ್ ಬಂದುಬಿಟ್ಟು 4 ಇಂಚಸ್ ಇದೆ, ಆರ್ಮೋಲ್ ಡೌನಿಂಗ್ ಬಂದುಬಿಟ್ಟು 6 ಇಂಚಸ್ ಇದೆ. ಯಾಕಂದರೆ ಈಗ ನಮಗೆ ಕಟ್ಟಿಂಗಲ್ಲೇ 1/2 ಇಂಚಸ್ ಹೋಗುತ್ತೆ, ಲಾಸ್ಟಿಗೆ ಸಿಗೋದು 5.5 ಇಂಚಸ್ ಮಾತ್ರ. ಸೊ ಹಾಗಾಗಿ 6 ಇಂಚಸನ್ನು ತೆಗೊಳ್ಳಿ. ಚಿಕ್ಕ ಮಕ್ಕಳು ಅಂತ ಕಮ್ಮಿ ತೆಗೊಳ್ಬೇಡಿ. ಕಮ್ಮಿ ತೆಗೊಂಡ್ರೆ ಆಮೇಲೆ ಸ್ಲೀವ್ಸಲ್ಲಿ ಕಮ್ಮಿ ಬರುತ್ತೆ ನಮಗೆ. ಹಾಗಾಗಿ ನೀವು ನೋಡ್ಬೋದು ಇಲ್ಲಿ. ಇದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈಗ ಈ ಬಟ್ಟೆಯನ್ನು ನಾನು ಬಾಕ್ಸ್ ಕ್ರಿಯೇಟ್ ಮಾಡಿದ್ದೀನಲ್ವ, ಈ ಬಾಕ್ಸ್ ಕ್ರಿಯೇಟ್ ಮಾಡುವಾಗಲೇ 1.5 ಇಂಚಸ್ ಬಟ್ಟೆಯನ್ನು ಈ ನೆಕ್ ಇದೆ ಅಲ್ವಾ, ಫ್ರಂಟ್ ಪಾರ್ಟಿದು ನೆಕ್, ಅದರ ಕೆಳಗೆ ನಾನು ಫೋಲ್ಡ್ ಮಾಡಿದ್ದೀನಿ. ಅದು ವಿಡಿಯೋದಲ್ಲಿ ಇದಾಗಿದೆ, ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಾನು ಆನ್ ಇದೆ ಅಂತ ಎನಿಸಿದೆ, ಅದು ಆನ್ ಇಲ್ಲ. ಹಾಗಾಗಿ 1.5 ಇಂಚಸ್ ಬಟ್ಟೆಯನ್ನು ಎಕ್ಸ್ಟ್ರಾ ತೆಗೊಂಡು ಅದನ್ನು ಕೆಳಗಡೆ ಫೋಲ್ಡ್ ಮಾಡಿ ಇಟ್ಟಿದ್ದೇನೆ ನಾನು. ಹಾಗಾಗಿ ನೀವು ಕೂಡ ಒಂದು ಕೆಳಗೆ ಫೋಲ್ಡ್ ಮಾಡಿ, ಇಲ್ಲಾಂದರೆ ಹುಕ್ ಪಟ್ಟಿ ಮತ್ತು ಅದು ಕಾಜು ಪಟ್ಟಿನ ನೀವು ಆಮೇಲೆ ಅಟ್ಯಾಚ್ ಮಾಡಿದ್ರೆ ಕೂಡ ಬರುತ್ತೆ, ಏನು ತೊಂದರೆ ಇಲ್ಲ. ನೀವು ಇಲ್ಲಿ ನೋಡ್ಬೋದು, ನಾನು ಫ್ರಂಟ್ ಪಾರ್ಟಿದು ನೆಕ್ ಹೇಳಿದ್ದೆ ಅಲ್ವಾ ರೌಂಡಾಗಿ, ಸೊ ಅದೇ ಥರ ಮಾಡಿದ್ದೀನಿ. ಮತ್ತು 1/2 ಇಂಚಸ್ ಡೌನಿಂಗನ್ನು ಇಳಿಸ್ಕೊಳ್ಳಿಕ್ಕೆ ಉಂಟಂತ ಹೇಳಿದ್ನಲ್ವ, ನೋಡ್ಬೋದು ನೀವಿಲ್ಲಿ. ನಾನಿಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸಿದ್ದೇನೆ ಈ ಥರ 1/2 ಇಂಚಸ್ ಡೌನಿಂಗ್. ನಾನು ನಿಮಗೆ ವಾಯ್ಸಲ್ಲಿ ಹೇಳಿದ್ದೇನೆ, ಬಟ್ ಅದು ಒಮ್ಮೊಮ್ಮೆ ಮಿಸ್ ಆದರೆ ಅಂತ ಹೇಳಿ ಇಲ್ಲಿ ಬರೆದು ಕೂಡ ತೋರಿಸ್ತೇನೆ. ನೋಡ್ಬೋದು ನೀವಿಲ್ಲಿ. ಉದ್ದ ಬಂದುಬಿಟ್ಟು 16 ಇಂಚು, ಅಗೆಲ ಬಂದುಬಿಟ್ಟು 7.5 ಇಂಚು, ಆರ್ಮೋಲ್ ಡೌನಿಂಗ್ ಬಂದುಬಿಟ್ಟು 6 ಇಂಚು, ಅದರಲ್ಲಿ 1/2 ಇಂಚ್ ಹೋಗಿ 5.5 ಇಂಚ್ ಸಿಗುತ್ತೆ. ಫ್ರಂಟ್ ನೆಕ್ಕಲ್ಲಿ ಬಂದುಬಿಟ್ಟು 2 ಇಂಚು ಅಗೆಲ ಸಿಗುತ್ತೆ ನಮಗೆ, 2.5 ಇಂಚು ಡೌನಿಂಗ್ ಸಿಗುತ್ತೆ. ಸೊ ಈ ಥರ ಮಾಡಿ ಒಂದು ರೌಂಡಾಗಿ ಫ್ರಂಟ್ ನೆಕ್ಕನ್ನು ತೆಗೊಳ್ಬೇಕು. ಇದು ಕಟ್ ಮಾಡಿ ತೆಗೆದುಬಿಡೋಣ. ಆಮೇಲೆ ಬ್ಯಾಕ್ ಪಾರ್ಟಿಗೆ ನಾವು ಬಟ್ಟೆನ ಅದೇ ಥರ 2 ಫೋಲ್ಡ್ ಮಾಡಿ ಹಾಕ್ಕೊಳ್ಳೋಣ. ಬ್ಯಾಕ್ ಪಾರ್ಟಿಗೂ ಕೂಡ ಹಾಕೊಂಡ್ಮೇಲೆ ಇದರಲ್ಲಿ ನನಗೆ ಬದಿಯಲ್ಲಿ ಬಟ್ಟೆ ರಫ್ ಆಗಿ ಬಂದಿತ್ತು, ಸೊ ಹಾಗಾಗಿ ಅದನ್ನು ಕೂಡ ನನಗೆ ಕಟ್ ಮಾಡಲಿಕ್ಕಿತ್ತು. ಹಾಗೆ ನಾನಲ್ಲಿ ಮಾರ್ಕನ್ನು ಮಾಡಿದ್ದೇನೆ. ಬಟ್ಟೆ ಸ್ವಲ್ಪ ದೊಡ್ಡದಿತ್ತು ಅಂತ ನಾನು ಪುನಃ ತೆಗೆದುಬಿಟ್ಟು ಚಿಕ್ಕದು ಮಾಡಿಕೊಂಡೆ, ಯಾಕಂದರೆ ವೇಸ್ಟ್ ಆಗಿಬಿಡುತ್ತೆ ನೋಡಿ ಕತ್ತರಿಸಿ ಸುಮ್ಮನೆ. ಹಾಗಾಗಿ ಆಮೇಲೆ ಇಲ್ಲಿ ನಮಗೆ ಫ್ರಂಟಿಗಿಂತ ಬ್ಯಾಕಿಗೆ 1 ಇಂಚ್ ಬಟ್ಟೆಯನ್ನು ಎಕ್ಸ್ಟ್ರಾ ತೆಗೊಳ್ಳೇಬೇಕು, ಮರೀಲಿಕ್ಕೆ ಹೋಗಬೇಡಿ ಆಯಿತಾ. 1 ಇಂಚ್ ಬಟ್ಟೆಯನ್ನು ಎಕ್ಸ್ಟ್ರಾ ತೆಗೊಂಡು ಈ ಥರ ಲೈನ್ ಹಾಕಿಬಿಡಿ. ಅದಕ್ಕೆ ಲೈನನ್ನು ಹಾಕಿಬಿಟ್ಟು ಆ ಲೈನಿನ ಮೇಲ್ಗಡೆಯಿಂದ ನಮ್ಮದು ಫ್ರಂಟ್ ಪಾರ್ಟಿದ್ದು ಬಟ್ಟೆ ಇದೆಲ್ಲ ಕಟ್ಟಿಂಗ್ ಆಗಿದ್ದು ಅದನ್ನು ಇಟ್ಕೊಂಡ್ಬಿಟ್ಟು ಅದು ಹೇಗಿದೆ ಹಾಗೆ ಅದರ ಶೋಲ್ಡರ್ ಮತ್ತು ಹಾರ್ಮೋಲ್ಸ್ ಇದೆ ಅಲ್ವ, ಅದನ್ನು ನಾವು ಸ್ಕೆಚ್ ಮಾಡ್ಕೊಂಬಿಡೋಣ. ನೋಡಿ, ಅದು ಹೇಗಿದೆ ಅದೇ ಥರ ಶೋಲ್ಡರ್ ಮತ್ತು ಹಾರ್ಮೋಲನ್ನು ಸ್ಕೆಚ್ ಮಾಡಿ ಅದಕ್ಕೆ ಅಷ್ಟೇ. ಫ್ರಂಟ್ ಪಾರ್ಟಿದ್ದಲ್ಲ ಆ ಥರ ಡೌನಿಂಗನ್ನು ತೆಗಿಲಿಕ್ಕೆ ಹೋಗಬೇಡಿ ನೆಕ್ಕಲ್ಲಿ ಮಾತ್ರ, ಏಕೆಂದರೆ ಇದು ಕಾಲರ್ ಬಟ್ಟೆ ಆಗಿರೋದ್ರಿಂದ ನಮಗೆ ಹಿಂದುಗಡೆ ನೆಕ್ ತುಂಬ ಕಮ್ಮಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ 1/4 ಇಂಚ್ ತೆಗೊಂಡ್ಬಿಟ್ಟು ನಾವು ಒಂದು ನೆಕ್ಕಿದು ಶೇಪನ್ನು ಕೊಟ್ಟರೆ ಸಾಕಾಗುತ್ತೆ. ನಿಮಗೆ ವಿಡಿಯೋದಲ್ಲಿ ಅಷ್ಟು ಸರಿ ಗೊತ್ತಾಗಲ್ಲ, ಈಗ ಸೈಡಲ್ಲಿ ಹಾಕ್ತೇನೆ ನೋಡಿ. ಇದರಲ್ಲಿ ನೋಡ್ಬೋದು ನೀವು 1 ಇಂಚ್ ಎಕ್ಸ್ಟ್ರಾ ತೆಗೊಂಡಿದ್ದೇನೆ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೆಗೊಂಡು ನೋಡ್ಬೋದು, ಸರಿಯಾಗಿ ನೋಡಿ 1 ಇಂಚ್ ಎಕ್ಸ್ಟ್ರಾ ತೆಗೊಂಡಿದ್ದೇನೆ. ಆಮೇಲೆ ಇಲ್ಲಿ ಮೇಲ್ಗಡೆಯಿಂದ ಬಂದುಬಿಟ್ಟು ನಾನು 3/4 ಇಂಚಸನ್ನು ಡೌನಿಂಗ್ ತೆಗೊಂಡು ಒಂದು ನೆಕ್ ಶೇಪನ್ನು ಕೊಟ್ಟಿದ್ದೀನಿ. ಫಸ್ಟಿದ್ದು ಮಾಡಿದ ಹಾಗೆ 1/2 ಇಂಚಸ್ ಶೋಲ್ಡರ್ ಡೌನಿಂಗನ್ನು ಕೊಟ್ಟಿದ್ದೀನಿ, ಕುತ್ತಿಗೆಯಿಂದ ಭುಜದವರೆಗೆ, ಯಾಕೆಂದರೆ ಅದು ಕೊಟ್ಟರೆ ನಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಈಗ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ, ಈಗ ನಾವು 1 ಇಂಚಸ್ ಎಕ್ಸ್ಟ್ರಾ ಬಟ್ಟೆಯನ್ನು ಎಲ್ಲಿ ಬಿಟ್ಟಿದ್ದೇವೆ ನೋಡಿ, ಅಲ್ಲಿಗೆ ತಂದುಬಿಟ್ಟು ನಮ್ಮ ಮೇನ್ ಫ್ಯಾಬ್ರಿಕನ್ನು ನಾವು ಕೂರಿಸಬೇಕು. ಫಸ್ಟಿಗೆ ಕಟ್ ಮಾಡಿದ ಫ್ರಂಟ್ ಪಾರ್ಟ್ ಇದೆಯಲ್ಲ, ಅದನ್ನು ನಾವೀಗ ಮೇಲ್ಗಡೆಯಿಂದ ಕೆಳಗೆ ತರಬೇಕು. ಕೆಳಗೆ ತಂದು ಆ ಲೈನಿನ ಮೇಲೆ ಇಟ್ಟು ನಾವು ಕಟ್ಟಿಂಗನ್ನು ಸ್ಟಾರ್ಟ್ ಮಾಡಬೇಕು.
ನಾವು ಮೇಲ್ಗಡೆ ಸ್ಕೆಚ್ ಮಾರ್ಕ್ ಮಾಡಿದ್ದೀವಲ್ವ, ಆ ಸ್ಕೆಚ್ ಟೈಪಲ್ಲಿ ಅದನ್ನು ನಾವು ಹೇಗೆ ಮಾರ್ಕ್ ಮಾಡಿದ್ದೇವೆ ಅದೇ ಥರ ಕಟ್ಟಿಂಗನ್ನು ಮಾಡಬೇಕು. ನೀವು ಇದನ್ನು ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಮಾರ್ಕ್ ಮಾಡುವಾಗ ಮಾತ್ರ ನೀವು ಬಟ್ಟೆಯನ್ನು ಮೇಲೆ ಇಟ್ಕೊಳ್ಳಿ, ಯಾಕಂದರೆ ನಿಮಗೆ ಶೋಲ್ಡರ್ ಡೌನಿಂಗ್ ಎಲ್ಲ ಕರೆಕ್ಟಾಗಿ ಸಿಗುತ್ತೆ ಈಸಿಯಾಗಿ. ಅದಕ್ಕೋಸ್ಕರ ಆನಂತರ ನೀವು ಅದನ್ನು ಪುನಃ ಕೆಳಗಡೆ ಎಳೆದ್ಬಿಟ್ಟೆ ನೀವು ಕಟ್ಟಿಂಗನ್ನು ಮಾಡಬೇಕು. ಯಾಕಂದರೆ ಫ್ರಂಟಿಗಿಂತ ಬ್ಯಾಕಲ್ಲಿ 1 ಇಂಚಸ್ ಹೆಚ್ಚಿಗೆ ನಮಗೆ ಆರ್ಮೋಲ್ ಸುತ್ತಳತೆ ಬೇಕಾಗುತ್ತೆ. ಹಾಗಾಗಿ ಇದು ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಆಯಿತಾ. ನಿಧಾನಾಗಿ ನೋಡಿ ಮಾಡಿ. ನಿಮಗೆ ಮೇಲ್ಗಡೆ ಬಟ್ಟೆ ಎಳೆಯದೇ ಮಾರ್ಕ್ ಮಾಡೋಕ್ಕೆ ಸಿಗುತ್ತೆ ಅನ್ನೋಂಗಿದ್ರೆ ಹಾಗೆ ಮಾಡಿ. ಈಗ ಅದಾಯ್ತಲ್ವ. ಆಮೇಲೆ ನಾನಿಲ್ಲಿ ಸ್ಲೀವ್ಸ್ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಸ್ಲೀವ್ಸಿಗೆ ಇದರದ್ದು ಫಿಟ್ಟಿಂಗ್ ಬಂದುಬಿಟ್ಟು 4.5 ಇಂಚಸ್ ಇದೆ. 1.5 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನನ್ನು ಬಿಡ್ತಾಯಿದ್ದೀನಿ. ಇದರದ್ದು ನನಗೆ ಸ್ಲೀವ್ಸ್ ಬಂದು 6 ಇಂಚಿಗೆ ರೆಡಿ ಬೇಕು. ಹಾಗಾಗಿ ನಾನು 7 ಇಂಚಸನ್ನು ತೆಗೊಳ್ತಾ ಇದ್ದೀನಿ. 7 ಇಂಚಸ್ ತೆಗೊಂಡು 3 ಇಂಚಸ್ ಡೌನಿಂಗನ್ನು ತೆಗೊಳ್ತೀನಿ. ಆಮೇಲೆ ಇಲ್ಲಿ 1.5 ಇಂಚ್ವರೆಗೂ ನಾವು ಎಂಥದ್ದು ಮಾರ್ಕ್ ಮಾಡಲಿಕ್ಕೆ ಹೋಗಬಾರ್ದು, ಕೈದು ಶೇಪ್ ತೆಗಿಲಿಕ್ಕೆ ಹೋಗಬಾರ್ದು ಸ್ಲೀವ್ಸಿದ್ದು. ಹಾಗಾಗಿ 1.5 ಇಂಚಸ್ನ ನಂತರ ನಾನು ಇಲ್ಲಿ ಸೈಡಲ್ಲಿ ಟೇಪನ್ನು ಇಟ್ಕೊಂಡು ನೋಡಿದೆ ಶೋಲ್ಡರ್ ಇದು ಅವರದ್ದು ಎಲ್ಲಿಗೆ ಬರುತ್ತೆ ಅಂತ. ಅವರಿಗೆ 6.25 ಬೇಕಿತ್ತು. ಅವರಿಗೆ 6.25 ಇಂಚಸ್ ಎಲ್ಲಿಗೆ ಬಂತು ನೋಡಿ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡಿ, ಫ್ರಂಟ್ ಪಾರ್ಟಿದ್ದು 4.5 ಇತ್ತಲ್ವ ಅದಕ್ಕೆ ಅದನ್ನು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ಸೈಡಲ್ಲಿ ಎಕ್ಸ್ಟ್ರಾ ಮಾರ್ಜಿನನ್ನು ಬಿಟ್ಟು ಈ ಥರ ನಾನು ಸ್ಲೀವ್ಸನ್ನು ಕಟ್ ಮಾಡಿ ತೆಗೊಂಡಿದ್ದೀನಿ. ಕಟ್ ಮಾಡಿ ತೆಗೊಂಡಾದ್ಮೇಲೆ ನಾವು ಫ್ರಂಟ್ ಪಾರ್ಟಿದನ್ನು ಕೂಡ ಕಟ್ಟಿಂಗನ್ನು ಮಾಡಬೇಕು. ನೋಡ್ಬೋದು ನೀವು ಇಲ್ಲಿ ಈ ಥರ ಫ್ರಂಟ್ ಪಾರ್ಟಿದ್ದು 1/4 ಇಂಚಸ್ಸು ಕಟ್ಟಿಂಗನ್ನು ಮಾಡಿ ತೆಗಿಬೇಕು. ಆಮೇಲೆ 2 ಬಟ್ಟೆ ಒಟ್ಟಿಗೆ ಇರೋದ್ರಿಂದ ಇದನ್ನು ಈಗಲೇ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಸ್ಟಿಚಸ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎಷ್ಟು ಈಸಿ ಇದೆ ಅಂತ. ನಾನು ಆದಷ್ಟು ಈಸಿ ಮೆಥಡಲ್ಲಿ ನಿಮಗೆ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೀವು. ನಾನು ಹೇಳೋದ್ರಲ್ಲಿ ಕೂಡ ನಿಮಗೆ ಏನಾದರೂ ಮಿಸ್ಟೇಕ್ ಅಂತ ಅನಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ನೋಡ್ಬೋದು ಲಾಸ್ಟಿಗೆ ಫೈನಲಾಗಿ ನಾನು ಕಟ್ಟಿಂಗ್ ಮಾಡಿರೋದು ಶರ್ಟ್ ಬಂದುಬಿಟ್ಟು ಸ್ಟಿಚ್ ಮಾಡಿ ಆದಮೇಲೆ ಈ ಥರ ಬಂದಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾಲರ್ ಕಟ್ಟಿಂಗ್ ಒಂದನ್ನು ಹೇಳ್ಕೊಟ್ಟಿಲ್ಲ, ಯಾಕಂದರೆ ಅದು ಹೇಳ್ಕೊಡೋಕೆ ಆಗಲ್ಲ. ಅದು ಸ್ಟಿಚ್ ಮಾಡಿ ಆದಮೇಲೆ ಅಳತೆ ಮಾಡಿ ಕಾಲರನ್ನು ರೆಡಿ ಮಾಡಬೇಕು.